ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಸ್ತೆಯಲ್ಲಿ ಸಿಕ್ಕ 50,000 ಹಣ 7 ವರ್ಷದ ಬಾಲಕನ ಪ್ರಾಮಾಣಿಕತೆಗೆ ಬೆರಗಾಗಿ ನೇರವಾಗಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ ಸೂಪರ್ ಸ್ಟಾರ್ ರಜನಿಕಾಂತ್. ಸ್ನೇಹಿತರೆ, ಈ ದಿನ ಈ ವಿಡಿಯೋದಲ್ಲಿ ಏನಪ್ಪಾ ವಿಷಯ ಅಂತಂದ್ರೆ, ನಮ್ಮ ಮನಸ್ಸನ್ನು ಮುಟ್ಟುವಂತಹ ಒಂದು ಅದ್ಭುತವಾದ ನಿಜವಾದ ಘಟನೆ. ಹಣಕ್ಕಿಂತಲೂ ಮಾನವೀಯತೆ ದೊಡ್ಡದು ಎಂಬುದನ್ನು ಕೇವಲ 7 ವರ್ಷದ ಬಾಲಕನೊಬ್ಬ ತನ್ನ ನಡೆ ನುಡಿಗಳ ಮೂಲಕ ಇಡೀ ದೇಶಕ್ಕೆ ತೋರಿಸಿದ್ದಾನೆ. ಇಂದಿನ ಕಾಲದಲ್ಲಿ ಹಣಕ್ಕೆ ಸಂಬಂಧಗಳನ್ನೇ ಮರೆತು ಬಿಡುವ ಘಟನೆಗಳು ನಡೆಯುತ್ತಿವೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೂ ಒಬ್ಬ ಪುಟ್ಟ ಬಾಲಕ ತನ್ನ ಪ್ರಾಮಾಣಿಕತೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾನೆ. ಇಂದಿನ ದಿನಗಳಲ್ಲಿ ದುಡ್ಡಿನ ಆಸೆಗೆ ಬಿದ್ದು ಮನುಷ್ಯತ್ವವನ್ನೇ ಮರೆಯುವ ಜನರ ಮಧ್ಯೆ ಕೇವಲ 7 ವರ್ಷದ ಮಗುವೊಂದು ತನ್ನ ಅಪಾರ ಪ್ರಾಮಾಣಿಕತೆಯಿಂದ ಇಡೀ ದೇಶದ ಜನರ ಹೃದಯ ಗೆದ್ದಿದೆ. ಆ ಪುಟ್ಟ ಬಾಲಕ ಒಂದು ಒಳ್ಳೆಯ ಕೆಲಸ ಆತನ ಬದುಕಿನ ದಾರಿಯನ್ನೇ ಬದಲಿಸಿದೆ. ಕ್ಷಣಿಸುತ್ತಿರುವ ಸಾಮಾಜಿಕ ಮೌಲ್ಯಗಳ ನಡುವೆ ಭರವಸೆಯ ಬೆಳಕಿನಂತಿರುವ ಈ ಸ್ಫೂರ್ತಿದಾಯಕ ಕಥೆಯ ಹೀರೋ ಬೇರೆ ಯಾರು ಅಲ್ಲ, ಮುಹಮ್ಮದ್ ಯಾಸೀನ್ ಎಂಬ 7 ವರ್ಷದ ಬಾಲಕ. ರಸ್ತೆ ಬದಿಯಲ್ಲಿ ಬಿದ್ದಿತ್ತು ಕಂತೆ ಕಂತೆ ನೋಟುಗಳಿಂದ ಪರ್ಸ್. ಬಾಲಕ ಮುಹಮ್ಮದ್ ಯಾಸೀನ್ ಎಂದಿನಂತೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದಾರಿಯ ಬದಿಯಲ್ಲಿ ಒಂದು ಪರ್ಸ್ ಬಿದ್ದಿರುವುದನ್ನು ಗಮನಿಸಿದ್ದಾನೆ. ಕುತೂಹಲದಿಂದ ಅದನ್ನು ಎತ್ತಿ ತೆರೆದು ನೋಡಿದಾಗ ಆ ಪುಟ್ಟ ಬಾಲಕನಿಗೆ ಶಾಕ್ ಆದಿತ್ತು. ಏಕೆಂದರೆ ಅದರೊಳಗೆ ಕಂತೆ ಕಂತೆ ನೋಟುಗಳಿದ್ದವು. ಆ ಮಗು ತನ್ನ ಜೀವಿತಾವಧಿಯಲ್ಲಿ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಒಟ್ಟಿಗೆ ನೋಡಿದ್ದು ಅದೇ ಮೊದಲ ಬಾರಿ. ಆದರೆ ಆ ಹಣವನ್ನು ತಾನೇ ಇಟ್ಟುಕೊಳ್ಳಬೇಕು ಎಂಬ ದುರಾಸೆಯ ಆಲೋಚನೆ ಆತನ ಮನಸ್ಸಿನಲ್ಲಿ ಒಂದು ಕ್ಷಣವೂ ಬರಲಿಲ್ಲ. ಬದಲಿಗೆ, ಅಯ್ಯೋ, ಇದನ್ನು ಕಳೆದುಕೊಂಡ ವ್ಯಕ್ತಿ ಈಗ ಎಷ್ಟು ಸಂಕಟ ಪಡುತ್ತಿರಬಹುದು ಎಂಬ ಆಲೋಚನೆ ಆ ಪುಟ್ಟ ಹೃದಯದಲ್ಲಿ ಮೂಡಿದೆ. ಯಾಸೀನ್ ತಕ್ಷಣವೇ ಆ ಪರ್ಸನ್ನು ತನ್ನ ಶಾಲೆಯ ಶಿಕ್ಷಕರಿಗೆ ಒಪ್ಪಿಸಿದ್ದಾನೆ. ಶಿಕ್ಷಕರು ತಡ ಮಾಡದೆ ಅದನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿದ್ದಾರೆ. ಪೊಲೀಸರು ಪರ್ಸ್ ತೆರೆದು ಪರಿಶೀಲಿಸಿದಾಗ ಅದರೊಳಗೆ ಬರೋಬ್ಬರಿ 50,000 ರೂಪಾಯಿ ಇರುವುದು ಪತ್ತೆಯಾಗಿದೆ. ಅಷ್ಟು ದೊಡ್ಡ ಮೊತ್ತವನ್ನು ಕಂಡರೂ 1 ರೂಪಾಯಿಯನ್ನು ಮುಟ್ಟದೆ ಮರಳಿ ನೀಡಿದ ಆ ಮಗುವಿನ ಪ್ರಾಮಾಣಿಕತೆಯನ್ನು ಕಂಡು ಪೊಲೀಸ್ ಅಧಿಕಾರಿಗಳೇ ಬೆರಗಾಗಿದ್ದಾರೆ. ಕುತೂಹಲದಿಂದ ಅಧಿಕಾರಿಯೊಬ್ಬರು, ಮಗನೇ, ಈ ಹಣವನ್ನು ನೀನೇ ಇಟ್ಟುಕೊಳ್ಳಬಹುದಾಗಿತ್ತಲ್ಲವೇ, ಯಾರಿಗೆ ತಿಳಿಯುತ್ತಿತ್ತು ಎಂದು ಕೇಳಿದ್ದಾರೆ. ಅದಕ್ಕೆ ಆ 7 ವರ್ಷದ ಬಾಲಕ ಯಾಸೀನ್ ನೀಡಿದ ಉತ್ತರ ಅಲ್ಲಿದ್ದ ಖಾಕಿ ಪಡೆ ಸೇರಿದಂತೆ ಪ್ರತಿಯೊಬ್ಬರ ಕಣ್ಣುಗಳನ್ನು ತೇವಗೊಳಿಸಿದೆ. ಅದು ಯಾರೋ ಕಷ್ಟಪಟ್ಟು ಸಂಪಾದಿಸಿದ ಹಣ ತಾನೆ ಸರ್. ಕಳೆದುಕೊಂಡವರು ಅಳುತ್ತಿರುತ್ತಾರೆ, ನಾನು ಅದನ್ನು ಹೇಗೆ ಇಟ್ಟುಕೊಳ್ಳಲು ಸಾಧ್ಯ? ಅದು ತಪ್ಪು ಅಲ್ವಾ? ಯಾಸೀನ್ ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿದವು. ಮಗುವಿನ ಪ್ರಾಮಾಣಿಕತೆಗೆ ಮನಸೋತ ಪೊಲೀಸರು ಆತನಿಗೆ, ನಿನಗೆ ಉಡುಗೊರೆಯಾಗಿ ಏನು ಬೇಕು, ಸೈಕಲ್, ಆಟಿಕೆ ಅಥವಾ ಮೊಬೈಲ್ ಫೋನ್ ಬೇಕಾ ಎಂದು ಕೇಳಿದ್ದಾರೆ. ಆದರೆ ಯಾಸೀನ್ ಯಾವುದೇ ಆಸೆ ಪಡಲಿಲ್ಲ. ಆತ ಕೇಳಿದ್ದು ಒಂದೇ ಒಂದು ಆಸೆ, ನನಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರನ್ನು ಒಮ್ಮೆ ನೇರವಾಗಿ ಭೇಟಿಯಾಗಬೇಕು ಎಂದು ಕೇಳಿದನು. ಈ ಸುದ್ದಿ ತಲೈವರ್ ರಜನಿಕಾಂತ್ ಅವರ ಗಮನಕ್ಕೆ ಬರುತ್ತಿದ್ದಂತೆ ಅವರು ಒಂದು ಕ್ಷಣವೂ ತಡ ಮಾಡದೆ ಯಾಸೀನ್ ಮತ್ತು ಆತನ ಕುಟುಂಬವನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಯಾಸೀನ್ ಅನ್ನು ಅತ್ಯಂತ ಪ್ರೀತಿಯಿಂದ ಹತ್ತಿರಕ್ಕೆ ಕರೆದು ಅಪ್ಪಿ ಮುದ್ದಾಡಿದ ರಜನಿಕಾಂತ್ ಆತನ ಪ್ರಾಮಾಣಿಕತೆಯನ್ನು ಮುಕ್ತ ಕಂಠದಿಂದ ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ವೇದಿಕೆಯಲ್ಲೇ ಭಾವುಕರಾದ ರಜನಿಕಾಂತ್ ಜಗತ್ತೇ ಮೆಚ್ಚುವಂತಹ ದೊಡ್ಡ ಘೋಷಣೆಯೊಂದು ಮಾಡಿದ್ದಾರೆ. ಈ ಮಗು ಭವಿಷ್ಯದಲ್ಲಿ ಯಾವುದೇ ರೀತಿಯ ವಿದ್ಯಾಭ್ಯಾಸವನ್ನು ಆಯ್ಕೆ ಮಾಡಿಕೊಂಡರೂ ಆತನ ಸಂಪೂರ್ಣ ಓದಿನ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದು ರಜನಿಕಾಂತ್ ಹೆಮ್ಮೆಯಿಂದ ಹೇಳಿದ್ದಾರೆ. ಹಣದಿಂದ ಯಾರು ದೊಡ್ಡವರಾಗುವುದಿಲ್ಲ, ನಮ್ಮ ನಡವಳಿಕೆ ಮತ್ತು ಪ್ರಾಮಾಣಿಕತೆಯಿಂದ ಮಾತ್ರ ದೊಡ್ಡವರಾಗಬಹುದು ಎಂಬುದನ್ನು 7 ವರ್ಷದ ಬಾಲ
ಚಾಲಕ ಯಾಸಿನ್ ಸಾಬೀತುಪಡಿಸಿದ್ದಾನೆ. ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಆದರ್ಶ ಮೆರೆದ ಈ ಪುಟ್ಟ ಹೀರೋಗೆ ಹಾಗೂ ಆತನ ಓದಿನ ಜವಾಬ್ದಾರಿ ಹೊತ್ತ ರಜನಿಕಾಂತ್ ಅವರಿಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಒಳ್ಳೆಯ ಮಹಾಪುರವೇ ಹರಿದು ಬರುತ್ತಿದೆ. ಈ ಘೋಷಣೆಯನ್ನು ಕೇಳಿದ ಎಲ್ಲರೂ ಸಂತಸ ವ್ಯಕ್ತಪಡಿಸಿದರು. ಯಾಸಿನ್ ಪ್ರಾಮಾಣಿಕತೆಗೆ ದೊರೆತ ಅತ್ಯಂತ ದೊಡ್ಡ ಗೌರವ ಇದಾಗಿತ್ತು. ಸ್ನೇಹಿತರೆ, ಈ ನಿಜವಾದ ಕತೆ ನಮಗೆ ಒಂದು ಅಮೂಲ್ಯ ಸಂದೇಶ ನೀಡುತ್ತದೆ. ಹಣ ನಮ್ಮನ್ನು ದೊಡ್ಡವರನ್ನಾಗಿಸುವುದಿಲ್ಲ. ನಮ್ಮ ಪ್ರಾಮಾಣಿಕತೆ, ಒಳ್ಳೆತನ ಮತ್ತು ಮಾನವೀಯತೆಯೇ ನಮ್ಮ ನಿಜವಾದ ಸಂಪತ್ತು. ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ಮತ್ತು ಸತ್ಯ ನಿಷ್ಠೆಯನ್ನು ಕಲಿಸಿದರೆ ಅವರು ಸಮಾಜಕ್ಕೆ ಮಾದರಿಯಾಗುತ್ತಾರೆ ಎಂಬುದಕ್ಕೆ ಯಾಸಿನ್ ಜೀವಂತ ಉದಾಹರಣೆಯಾಗಿದೆ. ಈ ರೀತಿಯ ಪ್ರಾಮಾಣಿಕ ವ್ಯಕ್ತಿಗಳಿಂದಲೇ ಸಮಾಜದಲ್ಲಿ ನಂಬಿಕೆ ಮತ್ತು ಮಾನವೀಯತೆ ಉಳಿಯುತ್ತದೆ. ಇಂತಹ ಮಕ್ಕಳನ್ನು ನಾವು ಎಲ್ಲರೂ ಪ್ರೋತ್ಸಾಹಿಸಬೇಕು. ಸ್ನೇಹಿತರೆ, ಈ ನಿಜವಾದ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಮತ್ತು ಇಂತಹ ಸ್ಫೂರ್ತಿದಾಯಕ ಕತೆಗಳಿಗಾಗಿ ಪರಂಪರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕಾಗಿ, ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.